ಸರಿ पंडित रामदेव गांधीजीಯವರ JSP ಅವಾರ್ಡ್ ಸನ್ಮಾನ पंडित ಜಯತೀರ್ಥ ಮೇವಂಡಿಯವರ ಹಸ್ತದಿಂದ ಆಗಬೇಕಂತ ಎಲ್ಲರೂ ಅಪೇಕ್ಷೆ ಇದೆ. पंडित ಜಯತೀರ್ಥ ಮೇವಂಡಿಯವರು पंडित ರಾಮದೇವ್ ಗಾಂಧಿಯವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಬೀದರಿನ ಭೀಮಸೇನ್ ಜೋಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ರಾಮದೇವ್ ಗಾಂಧಿಯವರಿಗೆ ಈ ವರ್ಷದ JSP ಪ್ರಶಸ್ತಿ ಅವರಿಗೆ ಪ್ರದಾನ ಮಾಡಲಾಗುತ್ತಿದೆ. ಈಗಾಗಲೇ ಅವರಿಗೆ ಕರ್ನಾಟಕದ ಕಲಾಶ್ರೀ ಪ್ರಶಸ್ತಿ ಸಹಿತ ಕರ್ನಾಟಕ ಸರ್ಕಾರದಿಂದ ಅವರಿಗೆ ಪ್ರದಾನ ಮಾಡಲಾಗಿದೆ. ತುಂಬ ಮೃದು ಸಮಾನವರು, ಒಳ್ಳೆಯ ಕಂಠಸಿರಿ, ದಾಸವಾಣಿಯಲ್ಲಿ ತುಂಬ ಹಾಡುಗಳನ್ನು ಹಾಡಿ ಎಲ್ಲರ ಮನರಂಜಿಸಿದ್ದಾರೆ. ಮೊಟ್ಟ ಮೊದಲು ನಾನು ಸಂಗೀತ ಕಲಾಮಂಡಲದ ಅಧ್ಯಕ್ಷರಾದಂಥ ರಾಜೇಂದ್ರ ಸಿಂಗ್ ಪವಾರ್ಗ ಭಾಳ ಅಭಿನಂದನೆ ಕೊಡ್ತೀನಿ. ಒಳ್ಳೆಯ ಕಾರ್ಯಕ್ರಮ ಆಯಿತು. ಎಲ್ಲ ಶಾಸ್ತ್ರೀಯ ಸಂಗೀತ ಎಲ್ಲ ಭಾಳ ಒಳ್ಳೆಯ ನಮಗೆ ಕೇಳಕ್ಕೆ ಅನುಭವ ಬಂತು. ಇವತ್ತು ಭಾಳಷ್ಟು ಮೇಘ ಮಲ್ಲಾರ ಆಗಲಿ, ವಸಂತ ಆಗಲಿ, ಇದೆಲ್ಲ ರಾಗಗಳು ನಮ್ಮ ಬೀದರ್ದಾಗ ಕೇಳಕ್ಕೆ ಅವಕಾಶ ಸಿಕ್ತು. ಇವೆಲ್ಲ ಸಂಗೀತಕಾರ ಗಾಯಕರಿಗೆ ಅಭಿನಯಿಸಿ ಭಾಳ ಒಳ್ಳೆಯ ಕಾರ್ಯಕ್ರಮ ಆಯಿತು ಅಂತ ನಾನು ಭಾವಿಸ್ತೀನಿ. अभी भी कहा गया है ज़िंदगी में संगीत का बहुत महत्व है. आपने कोई भी तानसेन तो देखा नहीं, लेकिन हाल में हमें मेघ मल्हार सुन जो ऐसा लग रहा था कि तानसेन कैसे आएंगे. तो ऐसे अच्छे कार्यक्रम के लिए मैं संगीत कला मंडल बीदर उसके अध्यक्ष राजेंद्र सिंह पवार सिंह को अभिनंदन करता हूँ. और मुझे भी इस कार्यक्रम में बुलाकर सम्मिलित होने के लिए एक अवकाश प्रदान किए, संगीत का भी एक अनुभव लेने का अवकाश दिए, इसलिए उनका धन्यवाद करता हूँ. धन्यवाद, नमस्कार. ನಿಜವಾಗ್ಲೂ ಈ ಬೀದರ್ ಜಿಲ್ಲೆಯಲ್ಲಿ ಏನಾದರೂ ಸಂಸ್ಕೃತಿ ಉಳಿತಾ ಇದೆ ಅಂದರೆ ಅದು ಪವರ್ ಸ್ಟಾರ್ ಸಲುವಾಗಿ ಉಳಿತಾ ಇದೆ. ಮತ್ತು ಇಲ್ಲೇನು ಒಂದು 4-5 ಸಂಘ ಸಂಸ್ಥೆ ಹುಟ್ಟಿದಾವೆ ಅಂದರೆ ಅದು ಪವರ್ ಸ್ಟಾರ್ ನೇತೃತ್ವ ನಡೀತಾ ಇದೆ. ನಿಜವಾಗ್ಲೂ ನಾವು ಭಾಳ ಖುಷಿ ಆಗ್ತಾ ಇದೆ. पवार साहब, आपको उम्र नहीं हो गया, आप 16 साल के यंगस्टर है, हम तुम्हारे साथ है. ಬಸವ ಗನ್ನಡನವರು ಕೂಡ ಒಂದು 2 ಮಾತಾಡಬೇಕು. ಒಂದು ನನ್ನ ಕಳಕಳಿ ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲರೂ 50 ಮೇಲ್ಪಟ್ಟೆ ಬಂದವರು ಇದ್ದೀವಿ. ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಕೈಯಲ್ಲಿ ಹಿಡ್ಕೊಂಡು ಬರ್ಬೇಕು. ಯಾಕಂದರೆ ನಮ್ಮ ಮಕ್ಕಳ ಸಂಸ್ಕೃತಿ ನೋಡಬೇಕು, ನಮ್ಮ ಮಕ್ಕಳ ಸಾಹಿತ್ಯ ನೋಡಬೇಕು. ಕೇವಲ ನಾವು 50 ಮೇಲ್ಪಟ್ಟರು ನಾವು ಬಂದು ನಮ್ಮದಾಗ ಹೋಗೋದು ಬೇಡ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅಣ್ಣ ಧನುರವರು ಒಂದು 2 ಮಾತಾಡೋದಕ್ಕೆ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬೀದರ್ ಸಂಗೀತ ಕಲಾ ಮಂಡಲ ಅವರ ವತಿಯಿಂದ ದಿವಂಗತ ಜಗಪಾಲ್ ಸಿಂಗ್ ಪವಾರ್ ಅವರ 26ನೇ ವಾರ್ಷಿಕ ಪುಣ್ಯತಿಥಿ ಅಂಗವಾಗಿ ಜಗಪಾಲ್ ಸಿಂಗ್ ಪವಾರ್ ಪ್ರಶಸ್ತಿ ಪ್ರದಾನ ಹಾಗೂ ಸಂಗೀತ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿ ಭಾಳ ಸುಂದರವಾಗಿ ನಾವು ಸುಮಾರು 2 ಗಂಟೆಗಳ ಕಾಲ ಒಂದು ಅದ್ಭುತವಾದ ಸಂಗೀತದ ಒಂದು ಸವಿಯನ್ನು ನಾವೆಲ್ಲರೂ ಸವಿದಿದ್ದೇವೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪೂಜ್ಯ ಜ್ಯೋತಿರ್ಮಯಾನಂದ ಮಹಾಸ್ವಾಮಿಗಳ ಅಡಿದಾವರಲ್ಲಿ ಶರಣಾರ್ಥಿಯನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ವಿಧಾನ ಪರಿಷತ್ತಿನ ಶಾಸಕರಾದ ಸನ್ಮಾನ್ಯ ಶ್ರೀ ಮಾರುತಿರಾವ್ ಮುಳೆ ಅವರಲ್ಲಿ, ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ
ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾದ ನನ್ನ ಆತ್ಮೀಯ ಸಹೋದರಾದ ವಿಜಯಕುಮಾರ್ ಸೋನಾರಿ ಅವರಲ್ಲಿ, ಇವತ್ತು ಜಗಪಾಲ್ ಸಿಂಗ್ ಪವಾರ್ ಅವರ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಮ್ಮ ಜಿಲ್ಲೆಯ ಖ್ಯಾತ ಸಂಗೀತಕಾರ, ನಾನು ಅವರಿಗೆ ಬೀದರ್ನ ಒಂದು ಭೀಮಸೇನ್ ಜೋಶಿ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ನಮ್ಮ ಪಂಡಿತ್ ರಾಮ್ಲು ಗಾದ್ಗಿ ಅವರು, ಹಾಗೆಯೇ ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಕುಮಾರಿ ಶಿವಾನಿ ಸ್ವಾಮಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಧಾರವಾಡನಿಂದ ಬಂದಿರುವಂತಹ ಪಂಡಿತ್ ಜಯತೀರ್ಥ ಮೆಹುಂಡಿ ಅವರೇ, ನಮ್ಮ ಬೀದರ್ ಜಿಲ್ಲೆಯವರೇ, ಇಂಜಿನಿಯರಿಂಗ್ ಪದವಿಯನ್ನು ಓದ್ತಾನೂ ಸಂಗೀತದಲ್ಲಿ ಭಾಳ ದೊಡ್ಡ ಒಂದು ಸಾಧನೆಯನ್ನು ಮಾಡಲು ಹೊರಟಿರುವಂತಹ ಯುವ ಪ್ರತಿಭೆ ನಮ್ಮ ವಿಶ್ವ ಬಿರಾದರ್ ಅವರಲ್ಲಿ, ನಮ್ಮ ಜಿಲ್ಲೆಯ ಇನ್ನೋರ್ವ ಪ್ರಖ್ಯಾತ ಸಂಗೀತ ಕಲಾವಿದರಾದ ಶ್ರೀ ಕೃಷ್ಣ ಮುಖೇಳ್ ಅವರಲ್ಲಿ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ನಮ್ಮ ಆತ್ಮೀಯರಾದ ಹಿರಿಯರಾದ ರಾಜೇಂದ್ರ ಸಿಂಗ್ ಪವಾರ್ ಅವರೇ, ಮತ್ತು ಈ ಒಂದು ಸಂಘದ ಕಾರ್ಯದರ್ಶಿಗಳಾಗಿರುವಂಥ SR ಸಂಗಮ್ಕರ್ ಅವರೇ, ಇಲ್ಲಿ ನೆರೆದಂಥ ಎಲ್ಲ ನಮ್ಮ ನಗರದ ಹಿರಿಯರೇ, ಗಣ್ಯರೇ, ಸಂಗೀತ ಪ್ರೇಮಿಗಳೇ, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಾನು ರಾಜೇಂದ್ರ ಸಿಂಗ್ ಪವಾರ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತೇನೆ. ಯಾಕಂದರೆ ಈ ಒಂದು ಸಂಗೀತದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ರು. ನಮ್ಮ ದಿನನಿತ್ಯದ ಅವೇ ಕುಂತು ಎಲ್ಲರ ಬೇರೆ ಗಾಸಿಪ್ ಮಾಡೋದು, ಜನರ ನಿಂದ ಆಡೋದು, ಇನ್ನೊಬ್ರದ್ದು ನೋಡೋದು, ಇವೇ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ನಿಂದ ತುಂಬಿ ಹೋಗಿರುವಂಥ ನಮ್ಮ ಜೀವನದಿಂದ 1-2 ತಾಸು ಬದಿಗೊತ್ತಿ ನಮಗಿವತ್ತು ಒಂದು ಒಳ್ಳೆಯ ಒಂದು ಶಾಸ್ತ್ರೀಯ ಸಂಗೀತ ಕೇಳಲಿಕ್ಕೆ ನಮಗೆ ಒಂದಿಷ್ಟು ಇದರಲ್ಲಿ ಅವಕಾಶ ಮಾಡಿಕೊಟ್ಟಲ್ಲ. ಮೊಟ್ಟ ಮೊದಲು ರಾಜೇಂದ್ರ ಸಿಂಗ್ ಪವಾರ್ ಅವರಿಗೆ ನಾವು ಜೋರಾದ ಚಪ್ಪಾಳೆಯನ್ನು ಹಾಕಬೇಕು. ಭಾಳ ವಿಶ್ವದಲ್ಲಿಯೇ ಭಾರತೀಯ ಸಂಸ್ಕೃತಿ, ಭಾರತ ಸಂಗೀತ ಪರಂಪರೆ ಬಹಳ ವಿಶ್ವಮಾನ್ಯವಾದದ್ದು. ನಾವೆಲ್ಲ ನೋಡಿದ್ದೇವೆ, ವಿಶ್ವದಲ್ಲಿ ಅನೇಕ ಪ್ರಕಾರದ ಸಂಗೀತಗಳಿವೆ. ಆದರೆ ಭಾರತದ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಅಂತ ಅನೇಕ ಪ್ರಕಾರದ ಸಂಗೀತಗಳು ನಮ್ಮಲ್ಲಿವೆ. ಆ ಎಲ್ಲ ಸಂಗೀತಗಳ ವಿಶೇಷತೆ ಏನೆಂದರೆ, ಬೇರೆ ಸಂಗೀತಗಳು ನಮ್ಮನ್ನು ಡಿವೈನಿಟಿಯಿಂದ ದೂರ ಮಾಡ್ತವೆ, ನಮ್ಮನ್ನು ದೈವತ್ವದಿಂದ ದೂರ ಮಾಡ್ತವೆ. ಆದರೆ ಭಾರತದ ಎಲ್ಲ ಪ್ರಕಾರದ ಸಂಗೀತಗಳು ಏನು ನಮ್ಮ ಸಂಗೀತ ಪರಂಪರೆ ಇದೆ, ಅವು ನಮ್ಮನ್ನು ದೈವತ್ವಕ್ಕೆ ಜೋಡಿಸ್ತವೆ, ಡಿವೈನಿಟಿಗೆ ನಮ್ಮನ್ನು ಕನೆಕ್ಟ್ ಮಾಡ್ತವೆ ಅಂತ ಒಂದು ಬಹಳ ವಿಶಿಷ್ಟವಾದ ಒಂದು ಶಕ್ತಿ ಈ ಸಂಗೀತದಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಮ್ಮ ಭಾರತದ ಭವ್ಯ ಪರಂಪರೆ ಹೊಂದಿರುವಂಥ ಸಂಗೀತ, ಏನು ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಇನ್ನಿತರ ಸಂಗೀತಗಳಾಗಿರ್ಬೋದು, ಇವುಗಳು ನಶಿಸಿ ಹೋಗುವಂಥ ಒಂದು ಬೇರೆ ಬೇರೆ ಒಂದು ಸಂಸ್ಕೃತಿಯ ಸಂಗೀತಗಳು ದಾಳಿ ಮಾಡ್ತಾ ಇದೆ. ಇಂಥದ್ರಲ್ಲಿ ಬೀದರ್ ಸಂಗೀತ ಕಲಾಮಂಡಲ ಆಗಿರ್ಬೋದು, ಇನ್ನಿತರ ಸಂಘ ಸಂಸ್ಥೆಗಳಾಗಿರ್ಬೋದು, ಈ ಒಂದು ಶಾಸ್ತ್ರೀಯ ಸಂಗೀತವನ್ನು ಉಳಿಸಿ ಬೆಳೆಸುವಂಥ ಒಂದು ಮಹೋನ್ನತ ಕೆಲಸ ಏನು ಮಾಡ್ತಾ ಇದ್ದಾರಲ್ಲ, ಇದನ್ನು ನಿಜವಾಗಿ ಅವರು ಬಹಳ ದೊಡ್ಡ ಒಂದು ಶ್ಲಾಘನೀಯ ಕಾರ್ಯ. ಇದಕ್ಕೆಲ್ಲರೂ ನಾವು ಅವರಿಗೆ ಸಹಕಾರ ಕೊಡಬೇಕು. ನಾವು ರಾಜೇಂದ್ರ ಸಿಂಗ್ ಪವಾರ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಬಹಳ ದೊಡ್ಡ ಕುಟುಂಬ ರೀ. ಪವಾರ್ ಕುಟುಂಬ ಅವರು ಕೂಡ ತಬಲಾ ವಾದನದಲ್ಲಿ ಮಾಡ್ತಾ ಇದ್ದಾರೆ. ಅವರು ಕೂಡ ಇವರೆಲ್ಲ ಯುವ ಪ್ರತಿಭೆಗಳಿಗೆ ನಾವೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟರೆ ನಮ್ಮ ಬೀದರ್ ಜಿಲ್ಲೆಯ ಒಂದು ಹೆಮ್ಮೆ ಗರಿಮೆ ಇನ್ನೂ ಬೆಳಗ್ತಾರೆ ಈ ಮಕ್ಕಳು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ನಾವು ವಹಿಸ್ಬೇಕಂತ ಹೇಳ್ತಾ, ನಮ್ಮ ರಾಮ್ಲು ಗಾದ್ಗಿ ಅವರು ಕೂಡ ಬಹಳ ವರ್ಷದಿಂದ ಅವರು ಈ ಸಂಗೀತ ಸೇವೆಯಲ್ಲಿಯೇ ಅಧ್ಯಾತ್ಮದಲ್ಲಿಯೇ ಇರುವಂಥ ಒಬ್ಬ ಬಹಳ ವಿನಮ್ರವಾದ ವ್ಯಕ್ತಿ. ಅವರಿಂದ ಅನೇಕ ಮಕ್ಕಳು ಇವತ್ತು ನಮ್ಮ ಕೃಷ್ಣ ಮುಖೇಡ್ಕರ್ ಅಂತವ್ರು ಕೂಡ ಇವತ್ತು ದೊಡ್ಡ ಸಂಗೀತಗಾರಾಗಿ ಬೆಳ್ತಾ ಇರುವಂಥದ್ದು ನಮ್ಮ ರಾಮ್ಲು ಗಾದ್ಗಿ ಅವ್ರ ಕೊಡುಗೆ. ಅಂತ ಈ ಸಂಗೀತ ಪರಂಪರೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಬೆಳೀಲಿ. ಈ ಸಂಗೀತ ಭಾರತ ಸಂಸ್ಕೃತಿಯ ಸಂಗೀತವನ್ನು ನಾವೆಲ್ಲರೂ ಉಳಿಸಿ ಬೆಳೆಸೋಣ ಅಂತ ಹೇಳಿ ನಮ್ಮನ್ನು ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬೀದರ್ ಸಂಗೀತ ಕಲಾಮಂಡಲಕ್ಕೂ, ಯಾಕೆಂದ್ರೆ ನಾನು ಪ್ರತಿ ವರ್ಷ ಬಸವ ಜಯಂತಿಯ ದಿನ ಒಂದು ವಚನ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬಂದಿದ್ದೀನಿ. ಅದರ ಜವಾಬ್ದಾರಿ ನನಗೆ ಅದ. ನಮ್ಮ ಕರ್ನಾಟಕದ ಅನೇಕ ಕಲಾವಿದರು ಬಂದು ಹೋಗಿದ್ದಾರೆ. ಹೀಗಾಗಿ ಸಂಗೀತಗಾರರ ಸಂಗೀತದೊಂದಿಗೆ ನಮ್ಮ ಒಡನಾಟ ಇದೆ. ಇವತ್ತು ನಮ್ಮ ಜಯತೀರ್ಥ ಮೆಹುಂಡಿ
ಅವ್ರ ಧ್ವನಿ, ಅವ್ರ ರಾಗ, ಅವರು ಇದೆಲ್ಲ ಕೇಳಿ ಈ ಬರುವಂಥ ಬಸವ ಜಯಂತಿಗೆ ಅವರೇ ಈ ಒಂದು ವಚನ ಸಂಗೀತ ಈ ವರ್ಷ ನೆರವೇರಿಸಿಕೊಡ್ತಾರನ್ನುವಂಥ ಒಂದು ಆಶಯದೊಂದಿಗೆ ನನ್ನ ಎರಡು ಮಾತು ಮುಗಿಸ್ತೀನಿ. ಸರ್ವರಿಗೂ ಶರಣು.